ತಾರು ಇವರು ಇವರು ನಾನು ನ್ಯಾಯ ಸಿಗ್ತದೆ ಅಂತಕ್ಕಂಥ ಓಪ್ಸಿಂದ ಮಾಡ್ತೀವಿ. ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಕೇಂದ್ರ ಸರ್ಕಾರ ಸೂಕ್ಷ್ಮತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ನರೇಂದ್ರ ಮೋದಿಯವರು ಬಹಳ ಮಾತಾಡ್ತಾರೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಎಲ್ಲ ಹಿಂದುಳಿದವ್ರ ಬಗ್ಗೆ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳ್ತಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ, ದೇಶದ ಗಮನ ಸೆಳೀಲಿಕ್ಕೆ, ಈ ದೇಶದ ಜನರ ಗಮನ ಸೆಳೀಲಿಕ್ಕೆ. ಎಸ್, ಇವರು ಕೂತ್ಕೊಳ್ರಿ ನೀವು, ಆಮೇಲೆ ನೆಕ್ಸ್ಟ್ ನೀವು. ಆಯ್ತು, 5,300 ಕೋಟಿ ಅನೌನ್ಸ್ ಮಾಡಿದವ್ರು ಯಾರು? ಯಾರ್ರೀ? ಯಾರಪ್ಪ? ಬಜೆಟ್ ನಲ್ಲಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವ್ರು ಯಾರು? ಫೈನಾನ್ಸ್ ಮಿನಿಸ್ಟರ್. ನನ್ ಅದರ್ ದ್ಯಾನ್ ಮಿಸಸ್ ನಿರ್ಮಲಾ ಸೀತಾರಾಮನ್. ನಂಬರ್ 1. ನಂಬರ್ 2, ಇಂಟ್ರಿಮ್ ಬಜೆಟ್ ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ. ಇಂಟ್ರಿಮ್ ಬಜೆಟ್ ನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನ ತಿರಸ್ಕಾರ ಮಾಡಿದವ್ರು ಯಾರು? ನಂಬರ್ 2. ನಂಬರ್ 3, 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, ಅದಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ ಒಟ್ಟು ತಿರಸ್ಕಾರ ಮಾಡಿದವ್ರು ಯಾರು? ಪ್ಲೀಸ್ ಆಸ್ಕರ್. ತಾಳ್ರಿ, ಅವರು ನೀನು ತಾಳಪ್ಪ, ಇವನು ಹೇಳ್ತಿದ್ದ. ಹೇಳಪ್ಪ ಇವನೇ. It is totally incorrect. This is nothing to do with the guarantee schemes. This is nothing to do with the guarantee schemes. When interim budget, interim report was submitted to Srimati Finance Minister, Srimati Finance Minister, these guarantees were not announced. Allah announce ಆಗಿತ್ತಾ? ಮತ್ತೆ ಹೆಂಗೆ ಗ್ಯಾರಂಟಿಗೂ ಇದಕ್ಕೂ ಲಿಂಕ್ ಮಾಡ್ತೀರಿ? ಅವ್ರು ಹೆಂಗ್ ಲಿಂಕ್ ಮಾಡ್ತಾರೆ? ಸುಳ್ಳಲ್ವಾ? ಸುಳ್ಳು. ನೆಕ್ಸ್ಟ್ ಏನು ಕೇಳಿಸ್ತಾ ಇಲ್ಲ ಸರಿ? ಕೇಳ್ರಿ, ಸುಮ್ನಿರ್ರಿ. ಸುಮ್ನಿರ್ರಿ, ಆಮೇಲೆ ಕೇಳ್ತಾರೆ ಅವ್ರು ಹೇಳಿದ್ಮೇಲೆ ನೀವು ಕೇಳಿ. ನೆಕ್ಸ್ಟ್. ಅದು ಆವೇಶದಲ್ಲಿ ಹೇಳಿರ್ತಕ್ಕಂಥ ಮಾತು. ಈ ಡಿಡ್ಂಟ್ ಮೀನ್. ಕೇಳ್ರಿ, ಇಲ್ಲಿ ನಾನು ಹೇಳೋಕಂತ ಕಂಪ್ಲೀಟ್. ಯಾವ್ದ್ರ ಮೇಲೆ? ನಾನು ಒಂದು ಸದರ್ನ್ ಸ್ಟೇಟ್ ಎಲ್ಲ ತಾಳಿ ಇವ್ರು ಕೇಳ್ತೀನಿ. ಹೋರಾಟ ಮಾಡಬಹುದು, ಹೋಗಿ ನಮ್ಮ CM ಅವ್ರು ಲೀಡ್ ಮಾಡ್ಲಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ಹೌದು, ನಾನೇ ಲೀಡ್ ಮಾಡ್ತಾ ಇರೋದು ಈ ಎಲ್ಲ ಇದನ್ನು ಕೂಡ. ನಾಳೆ ಇದರಲ್ಲಿ ಜಂತರ್ ಮಂತರ್ನಲ್ಲಿ ನಡೀತದಲ್ಲ, ನಾಳಿದ್ದು 7ನೇ ತಾರೀಕು. ಐ ಆಮ್ ಲೀಡಿಂಗ್ ದಿ ಎಜಿಟೇಷನ್. ಆಮೇಲೆ ಇವರು ತಾಳ್ರಿ ಪ್ಲೀಸ್. ಇವ್ರು ಕೇಳಿದ್ದಾರೆ. ಏನ್ ಹೇಳ್ತಾನೆ? ಏನಂತ ಹೇಳಿದ್ರು? ಮನೆಯವರು ಹೆಂಗಿದ್ದಾರೆ ಅಂತ ಕೇಳ್ತಾನೆ. ಹಾಸ್ಪಿಟಲ್ ಅಡ್ಮಿಟ್ ಯಾರು? ಎಲ್ಲಿ ಆಸ್ಪತ್ರೆಗೆ? ಅವ್ನಿಗೇನು ಗೊತ್ತಿಲ್ಲ. ಅವ್ನಿಗೆ
ಕೋವಿಡ್ ಸಂದರ್ಭದಲ್ಲಿ ಏನೋ ಹೇಳ್ತಾವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.